ನಾವು ಒಳ್ಳೇದು ಕೆಟ್ಟದ್ದು ನಾವು ಹಿಂದೇಟ್ ಹಾಕಂಗಿಲ್ಲ, ಮಾಡಬೇಕಾಗ್ತವೆ, ಮಾಡಲೇಬೇಕು ಕೆಲವೊಬ್ರ ಮೇಲೆ ಅಂದಾಗ ಅದು ತುಂಬ ರೇರು, ಸಾವಿರಕ್ಕೊಬ್ಬರು ಒಂದು ಅಷ್ಟೇ. ಈ ಯಾರೋ ಒಬ್ಬರು ಹಿಂಗೇನೋ ವೇಷ ಹಾಕೊಂಡು ಬಂದ್ಬಿಟ್ರು ಅಂದರೆ ಕಾಳು ಬೀಳೋದು, ಸ್ವಾಮಿ ನಮಗೆ ನಮ್ಮ ಜನ್ಮ ಪಾವನ ಆಯಿತು, ನಿಮ್ಮಿಂದ ಒಳ್ಳೇದಾಯಿತು ಕೆಟ್ಟದ್ದಾಯಿತು, ದೇವಸ್ಥಾನಗಳು ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತ ಕರೀತಾರೆ. ಅವೆಲ್ಲ ನಂಬ್ಕೊಂಡು ಲಕ್ಷಾಂಗಲೇ ದುಡ್ಡು ವೇಸ್ಟ್ ಮಾಡ್ಕೊಂಡವ್ರೆ ಅಂತ ಸುಮಾರು ಜನ ಫೋನ್ ಮಾಡ್ತಾರೆ. ನಮ್ಮ ಕೈಲಾಗಿದ್ದು ಸಹಾಯ ನಾವು ಮಾಡಿಕೊಡ್ತೀವಿ. ಕೆಟ್ಟದ್ದು ಮಾಡಬೇಕು ಅಂತಂದಾಗ ವಿನಾಕಾರಣ ಸುಮ್ಮನೆ ಯಾರೋ ಬಂದು ದುಡ್ಡು ಕೊಡ್ತಾರೆ ನಮಗೆ. ಅವ್ರೇನೋ ಕತೆ ಹೇಳ್ತಾರೆ, ಸ್ವಾಮಿ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಮಾಡಿಕೊಡ್ರಿ ಅಂದರೆ ನಾವು ಹಂಗೆ ಮಾಡೋಕ್ಕಾಗಲ್ಲ. ಅತ್ತೆ ಸೊಸೆ ಜಗಳ ಆಡ್ಬಿಟ್ಲು ವಶೀಕರಣ ಮಾಡಿರಿ, ನಾನು ಹೆಂಡತಿ ಬೈದ್ಬಿಟ್ಲು ವಶೀಕರಣ ಮಾಡಿರಿ, ಇವೆಲ್ಲ ನಡೆಯಲ್ಲ. ತಾಂತ್ರಿಕ ವಿದ್ಯೆ ನಾವೇನೋ ಕಲ್ತ್ಬಿಟ್ಟಿದ್ದೀವಿ ಅಂದರೆ ನಾನೇ ಎಲ್ಲ, ನಮ್ಮ ಮೇಲೆ ಇನ್ನೂ ಸಾವಿರಾರು ಜನ ಗುರುಗಳಿರಲಿ, ಪ್ರತಿಯೊಂದೂ 100% ಯಾರೂ ಗ್ಯಾರಂಟಿ ಕೊಡಲ್ಲ. ಆ ಥರ ಕೊಟ್ಟರೆ ಅವರು ಪಕ್ಕ ಫೇಕು. ಇದು ವಶೀಕರಣ ಅಥವಾ ಉಚ್ಚಾಟನೆ ವಿದ್ವೇಷ ನಾವು ಎರಡಕ್ಕೂ ಇದನ್ನ ಬಳಸ್ಬೋದು. ಬಳಸುವ ಇದೇನಿದೆ ಪದಾರ್ಥ ಒಂದೇ, ಬಳಸುವಂಥ ರೀತಿ ಬೇರೆ ಇರ್ತವೆ. ನಾವು ಒಂದೇ ಪದಾರ್ಥ ಉಪಯೋಗಿಸ್ಕೊಂಡು ಒಳ್ಳೇದು ಮಾಡ್ಬೋದು, ಕೆಟ್ಟದ್ದು ಮಾಡ್ಬೋದು, ಎರಡು ಮಾಡ್ಬೋದು. ಅದು ನಾವು ಕೆಟ್ಟದ್ದು ಮಾಡಬೇಕು ಅಂತಂದಾಗ ವಿನಾಕಾರಣ ಸುಮ್ಮನೆ ಯಾರೋ ಬಂದು ದುಡ್ಡು ಕೊಡ್ತಾರೆ ನಮಗೆ. ಅವ್ರೇನೋ ಕತೆ ಹೇಳ್ತಾರೆ, ಸ್ವಾಮಿ ಹಂಗೆ ಮಾಡಿದ್ರು ಹಿಂಗೆ ಮಾಡಿದ್ರು ಮಾಡಿಕೊಡ್ರಿ ಅಂದರೆ ನಾವು ಹಂಗೆ ಮಾಡೋಕ್ಕಾಗಲ್ಲ. ನಿಮಗೆ ಆ ವ್ಯಕ್ತಿ ಬಂದಾಗ ನಿಮಗೆ ಗೊತ್ತಾಗ್ಬಿಡುತ್ತಾ? ಗೊತ್ತಾಗ್ಬಿಡುತ್ತೆ ಅಂದರೆ ನಾವು ಈಗ ಅವ್ರು ಬಂದು ಮಾತಾಡ್ಕೊಂಡು ಹೋಗ್ತಾರೆ ಫಸ್ಟ್, ಏನೋ ಮಾಡ್ಕೊಡ್ರಿ ಅಂತ. ನಾವು ಇಮಿಡಿಯೇಟ್ ಅವ್ರಿಗೇನು ಮಾಡ್ಕೊಡಲ್ಲ. ಇವೆಲ್ಲ ತಂತ್ರಗಳು ಮಾಡಬೇಕು ಅಂದರೆ ಸುಮಾರು ನಮ್ಗೆ 1 ರಿಂದ 2 ದಿನ ಟೈಮ್ ಬೇಕಾಗ್ತವೆ. ಹಂಗಾಗಿ ಅವರು ಬಂದು ಮಾತಾಡ್ಕೊಂಡು ಹೋದ್ಮೇಲೆ ನಾವು ಅವ್ರ ಬಗ್ಗೆ ಚೆಕ್ ಮಾಡ್ಕೊತೀವಿ. ಇಲ್ಲಿ ನಮ್ಮ ಗುರುಗಳು ಅಂಜನ ಹಾಕ್ತಾರೆ, ಅಲ್ಲಿ ನೋಡ್ತೀವಿ. ಅಥವಾ ನಮ್ಮ ಗುರುಗಳು ಆ ಟೈಮಲ್ಲಿ ಬ್ಯುಸಿ ಇದ್ದಾಗ ನಾವು ಕವಡೆ ಹಾಕಿ ನೋಡ್ತೀವಿ. ನೋಡಿ ನಾವು ಮೊದಲು ನಮ್ಮ ಇಷ್ಟ ದೇವತೆ ನಾವು ಪೂಜೆ ಮಾಡಿ ಸಂಕಲ್ಪ ಮಾಡಿ ನಾವು ಅಲ್ಲಿ ಪ್ರಶ್ನೆ ಹಾಕ್ತೀವಿ. ಅವರಿಂದ ಉತ್ತರ ಬಂದರೆ ಮಾತ್ರ ನಾವು ಇವೆಲ್ಲ ಕಾರ್ಯ ಮಾಡೋದು. ಸುಮ್ಮನೆ ಯಾರಿಗೂ ಸುಮ್ಮನೆ ಮಾಡಲ್ಲ, ಯಾವುದೇ ಕಾರಣ ಲಕ್ಷ ಕೊಟ್ಟು ಮಾಡಲ್ಲ. ಅವರು ನೀವು ಕವಡೆ ಹಾಕಿದಾಗ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಇವರು ಏನು ಅಮಾಯಕರಿಗೆ ಮಾಡ್ತಾ ಇದ್ದಾರೆ, ಅಮಾಯಕರು ಮಾಡ್ತಾ ಇದ್ದಾರಾ ಅಥವಾ ಇವು ಒಳ್ಳೆ ಕಾರ್ಯಕ್ಕೆ ಮಾಡ್ತಿದಾರಾ, ಇಲ್ಲ ಯಾರನ್ನ ದುರುಪಯೋಗ ಪಡಿಸಕ್ ಮಾಡ್ತಿದಾರಾ, ಇವು ನಾವು ಕವಡೆ ಹಾಕಿ ಚೆಕ್ ಒಂದಕ್ಕೆ 3 ಸಲ ನೋಡ್ತೀವಿ. 3ರಲ್ಲಿ ನಮ್ಗೆ ಒಂದು ಉತ್ತರ ತಪ್ಪಾಗಿ ಬಂದ್ರೂ ಮಾಡಲ್ಲ. 3ಕ್ಕೆ 3 ಒಂದೇ ಸಮನಾಗಿ ನಮ್ಗೆ ಉತ್ತರ ಸಿಕ್ಕಿದ್ರೆ ಮಾತ್ರ ಇವೆಲ್ಲ ಮಾಡೋದು. ಸೊ ನಿಮ್ಗೆ ಅದೇ ಗೊತ್ತಾಗ್ಬಿಟ್ಟಾಗ ಅಮಾಯಕರಿಗೆ ಅಂತಿದ್ದ ನೀವು ಮಾಡಲ್ಲ. ಅವ್ರು ನೇರವಾಗಿ ಹೇಳ್ಬಿಡ್ತೀವಿ, ಈ ತರ ವಿಚಾರ ಐತೆ ಹಿಂಗೆ ಆಗಲ್ಲ ಅಂದ್ಬಿಡ್ತೀವಿ. ಅದಕ್ಕೂ ತೀರಾ ಬಲವಂತ ಮಾಡಿದಾಗ ಅವ್ರಿಗೆ ನಾವು ಬೇರೆ ಕಡೆ ಕಳಿಸ್ಬಿಡ್ತೀವಿ. ಎಲ್ಲ ಮಾಡಿಸ್ಕೊಳ್ರಿ, ನಮ್ಮ ಹತ್ರ ವಸ್ತುಗಳಿಲ್ಲ ಅಥವಾ ಟೈಮ್ ಇಲ್ಲ, ಏನೋ ಒಂದು ಹೇಳಿ ಕಳಿಸ್ಬಿಡ್ತೀವಿ. ಯಾಕಂದ್ರೆ ಇವ್ರು ಕೊಡೋಂಥ ದುಡ್ಡು ಇವತ್ತು ನಾವು ತಗೋಬಹುದು, ಲಕ್ಷ ಆಗಲಿ 50,000 ಆಗಲಿ 10,000 ಆಗಲಿ ತಗೋಬಹುದು. ಅದ್ ನಮ್ಮ ಹತ್ರ ಇರಲ್ಲ, 2 ದಿನ 3 ದಿನ ಖರ್ಚಾಗ್ಬಿಡ್ತವೆ. ನಾವು ಮಾಡುವಂಥ ಪಾಪಕರ್ಮಗಳು ಇವ್ರು ತಗೊಂಡೋಗಿ ಯಾವ ತರ ದುರುಪಯೋಗ ಪಡಿಸ್ಕೊಂತಾರೆ ಅದ್ರ ಮೇಲೆ ಇವೆಲ್ಲ ಡಿಪೆಂಡ್ ಆಗ್ತವೆ. ಈಗ ಇವರು ಯಾವುದೋ ಒಂದು ದುರುಪಯೋಗ ಪಡಿಸ್ಕೊಂಡು ನೊಂದಿರೋಂಥ ವ್ಯಕ್ತಿ ಅವ್ರು ಎಷ್ಟು ನಮ್ಗೆ ಅಯ್ಯೋ ಅಂತ ಗೋಲ್ ಇಟ್ಕೊಂತಾರೋ ಅಷ್ಟು ಕರ್ಮಗಳು ನಮಗೂ ಬರುತ್ತೆ, ಮಾಡಿಸಿದವ್ರಿಗೂ ಬರುತ್ತೆ. ಯಾಕಂದ್ರೆ ನೀವು ಮಾಡ್ಸಿರ್ತೀವಿ, ನಾವು ಮಾಡಿರ್ತೀವಿ. ಯಾಕಂತಂದ್ರೆ ನಾವು ಒಂದು ಸಿದ್ಧಿ ಮಾಡ್ಕೊಂಡು ನಾವು ವಾಮ ಮಾರ್ಗದಲ್ಲಿ ಕುತ್ಕೊಂಡಾಗ ನಾವು ಒಳ್ಳೇದು ಕೆಟ್ಟದ್ದು ನಾವು ಹಿಂದೇಟ್ ಹಾಕಂಗಿಲ್ಲ, ಮಾಡ್ಬೇಕಾಗ್ತವೆ ಅಂತ ಸಂದರ್ಭ ಕೆಲವೊಂದು ಟೈಮ್ ಬಂದೇ ಬರುತ್ತೆ. ಮಾಡ್ಲೇಬೇಕು ಕೆಲವೊಬ್ರ ಮೇಲೆ ಅಂದಾಗ ಅದು ತುಂಬಾ ರೇರು, ಸಾವಿರಕ್ಕೊಬ್ಬರು ಒಂದಿಬ್ರು ಅಷ್ಟೇ. ಅದು ಹೆಂಗಂತಂದಾಗ ಇನ್ನೇನು ನಂಗೆ ಆಪೋಸಿಟ್ ವ್ಯಕ್ತಿ ಒಬ್ಬ ಇದ್ದಾನೆ, ಅವನಿದ್ರೆ ನಾನಿಲ್ಲ, ನಾನಿದ್ರೆ ಅವನಿಲ್ಲ ಅನ್ನೋ ಮಟ್ಟಿಗೆ ಇರ್ತಾವ ಕೆಲವೊಬ್ರದ್ದು. ಅವ್ನು ಇನ್ನೊಂದು ಸ್ವಲ್ಪ ದಿನ ಇದ್ರೆ ನನ್ನ ಕೈ ಆಗಲ್ಲ, ನಾನು ಸಾಯಿಸ್ಬಿಡ್ತಾನೆ, ನಾನು ಉಳಿಯೋದೇ ಕಷ್ಟ, ನಮ್ಮ ಸಂಸಾರ ಹಾಳಾಗ್ತಿದೆ ಅಂತಂದಾಗ ಅಂತ ವ್ಯಕ್ತಿ ನಾವು ಬೇಕಾದ್ರೆ ಕಟ್ ಹಾಕಿ ಇವನ್ ತಂಟೆಗೆ ಬರ್ದಿರಂಗೆ ನಾವು ಅವ್ನು ಸ್ವಲ್ಪ ತಡಿಬೋದು, ಅಷ್ಟು ಮಾತ್ರ ಮಾಡ್ಬೋದು. ಅದು ಬಿಟ್ಟು ನಾವು ಅವ್ರನ್ನ ಜೀವ ಸಮೇತ ಏನೋ ಮಾಡ್ತೀವಿ ಅವೆಲ್ಲ ಅಂತಂದಾಗ ಅವೆಲ್ಲ ಜನ್ಮಾಂತರ ನಮಗೆ ನಮ್ಮ ಮಕ್ಳಿಗೆ ಎಲ್ರೂ ಕರ್ಮ. ಅದು ಒಂದು 10 ಪಟ್ಟು ನಾವು ಏಟ್ ತಿನ್ಬೇಕಾಗ್ತವೆ. ಹಂಗಾಗಿ ಈಗ ಸುಮಾರು ಜನ ಏನ್ ಮಾಡ್ತಾರೆ ಅಂದ್ರೆ ಯೂಟ್ಯೂಬಲ್ಲಿ ಇನ್ಸ್ಟಾಗ್ರಾಮಲ್ಲಿ ಬಂದ್ಬಿಟ್ಟು 90% ಫೇಕ್ ತುಂಬಿರೋರು. 50,000 ಕೊಡ್ರಿ ಒಬ್ಬನ್ನ ಎತ್ಬಿಡ್ತೀನಿ, ಮುಗಿಸ್ಬಿಡ್ತೀನಿ, ಮಶಾನದಲ್ಲಿ ಪೂಜೆ ಅಲ್ಲಿ ಪೂಜೆ ಅನ್ಕೊಂಡು ಹೇಳಿ ಸುಳ್ಳೇಲಿ ದುಡ್ಡು ತಗೊಂತಾರೆ. ನೋಡ್ರಿ, ಒಬ್ಬ ಜೀವ ಸಮೇತ ಇರೋ ಮನುಷ್ಯನ ಸಾಯಿಸ್ಬೇಕು ಅಂತಂದ್ರೆ ಈ ದೊಡ್ಡ ಯಾರ್ಯಾರೋ ಎಲ್ಲ ಲಕ್ಷಾಂಗಟ್ಲೆ ಕೋಟಿಗಳ ದುಡ್ಡು ಖರ್ಚು ಮಾಡ್ತಾರೆ ಅಂತ ನೀವು 50,000 ಸಾಯಿಸ್ತೀನಿ ಅಂದ್ರೆ ಅದ್ ಎಷ್ಟು ಮಟ್ಟಿಗೆ ನೀವು ಮಾಡ್ಕೊಡ್ತೀರಾ ಅಂತ ನಾನು ಪ್ರಶ್ನೆ ಕೇಳ್ತೀನಿ ಪ್ರತಿಯೊಬ್ಬರಿಗೂ. ಹೌದು, ಇಲ್ಲ ಗ್ಯಾರಂಟಿ ಕೊಡ್ರಿ, 5 ಲಕ್ಷನೇ ಕೊಡೋಣ, ಗ್ಯಾರಂಟಿ ಕೊಡ್ರಿ ಒಬ್ಬನ ನಾ ಮಾಡೇ ತೋರಿಸ್ತೀನಿ ಅಂದ್ಬಿಟ್ಟು ಅಂತ ವ್ಯಕ್ತಿ ಯಾರೂ ಇಲ್ಲ. ಹಂಗಾಗಿ ಅಮಾಯಕರು ನಿಮ್ಮ ಪ್ರತಿಯೊಂದು ವೇಳೆದಲ್ಲಿ ತಿಳಿಸ್ತಾ ಇರ್ತೀನಿ. ನೀವು ದಡ್ರು, ನಾವು ದಡ್ರಲ್ಲ, ಫಸ್ಟ್ ನೀವೇ ದಡ್ರು. ಹೋಗಿದ್ ಕಡೆ ಎಲ್ಲ ನಂಬೇಡ್ರಿ. ಫಸ್ಟ್ ಅಪ್ಪ ಅಮ್ಮನ ಕಾಲಿಗೆ ನಮಸ್ಕಾರ ಮಾಡ್ರಿ, ನಿಮ್ಮ ಮನೆ ದೇವತೆಗೆ ನೀವು ಕೈ ಮುಗಿರಿ, ಅಷ್ಟೇ ಸಾಕು. ನಿಮ್ ಜನ್ಮ ಎಲ್ಲ ಪಾಪ ತೊಳ್ಕೋಗುತ್ತೆ, ಮಾಡಿದ ಕರ್ಮ ಹೋಗುತ್ತೆ. ಹೌದೌದು. ಅದು ಬಿಟ್ಟು ಈ ಯಾರೋ ಒಬ್ರು ಹಿಂಗೇನೋ ವೇಷ ಹಾಕೊಂಡ್ ಬಂದ್ಬಿಟ್ರು ಅಂದ್ರೆ ಕಾಲು ಬೀಳೋದು, ಸ್ವಾಮಿ ನಮಗೆ ನಮ್ಮ ಜನ್ಮ ಪಾವನ ಆಯಿತು, ನಿಮ್ಮಿಂದ ಒಳ್ಳೇದಾಯಿತು ಕೆಟ್ಟದ್ದಾಯಿತು, ದೇವಸ್ಥಾನಗಳು ಅಲ್ಲಿ ಬರ್ರಿ ಇಲ್ಲಿ ಬರ್ರಿ ಅಂತ ಕರೀತಾರೆ. ಅವೆಲ್ಲ ನಂಬ್ಕೊಂಡು ಲಕ್ಷಾಂಗಲೇ ದುಡ್ಡು ವೇಸ್ಟ್ ಮಾಡ್ಕೊಂಡವ್ರೆ ಅಂತ ಸುಮಾರು ಜನ ನಮ್ಗೆ ಫೋನ್ ಮಾಡ್ತಾರೆ. ನಮ್ಮ ಕೈಲಾಗಿದ್ದು ಸಹಾಯ ನಾವು ಮಾಡ್ಕೊಡ್ತೀವಿ. ನಮ್ಗೆ ಇಷ್ಟೇ ಬೇಕು ಅಷ್ಟೇ ಬೇಕು, ನಾವು ಚಾರ್ಜ್ ಮಾಡಕ್ ಹೋಗಲ್ಲ. ಇಲ್ಲ ವಸ್ತುಗಳು ತಂದ್ಕೊಟ್ಟು ನಾವು ಮಾಡ್ಕೊಡ್ತೀವಿ. ನಮ್ಮ ದಕ್ಷಿಣೆ ಅಂತ ಇರುತ್ತೆ, ಅದ್ ನಾವು ತಗೊಳ್ಳೇಬೇಕು. ಅದು ನಮ್ಮ ಸಿದ್ಧಾಂತ. ಜೀವನ ನಡೆಸಲಿಕ್ಕೆ ತಗೊಳ್ಬೇಕು. ಜೀವನ ಒಂದು ಪ್ರಶ್ನೆ ಆದ್ರೆ
ನಮ್ಮ ವಾಮ ಮಾರ್ಗದಲ್ಲಿ ನಮ್ಮ ಅಘೋರ ಪಂಥಿಯಲ್ಲಿ ನಮ್ಮ ಗುರುಗಳು ನಮ್ಗೆ ಹೇಳ್ಕೊಟ್ಟಿರೋದು ನೀನು ಕೆಲಸ ನನ್ ಬಂದು ಕರ್ತೃ ಮಾತ್ರ, ಬರೀ ಮಾಡ್ಬೇಕಷ್ಟೇ ನಾನು. ಅದಕ್ಕೆ ತಕ್ಕಂತ ನಾನು ಅದೇನು ಚೆನ್ನಾಗಿ ತಗೊಳ್ಳೇಬೇಕು. ಅದು 101 ರೂಪಾಯಿ ಆಗಲಿ 1000 ರೂಪಾಯಿ ಆಗಲಿ ನಾನು ತಗೊಳ್ಳೇಬೇಕು. ಅದು ಸಿದ್ಧಾಂತ. ದಕ್ಷಿಣೆ ಮುಟ್ಲೇಬೇಕು. ಯಾಕಂದ್ರೆ ಅದು ಪಾಪಕರ್ಮಗಳು ನಾವು ತಗೊಂತಿದೀವಿ ಅಂತ ಒಂದು ಅರ್ಥ ಬರ್ತದೆ ಅದ್ರಲ್ಲೂ. ಇಷ್ಟು ಬಿಟ್ರೆ ಇನ್ನ ಲಕ್ಷಾಂಗಟ್ಲೆ ಅವೆಲ್ಲ ಸುಳ್ಳು. ಸುಮ್ಮನೆ ಮೋಸ ಹೋಗ್ಬೇಡ್ರಿ. ಈ ಜನಗಳು ಈ ಇನ್ಸ್ಟಾಗ್ರಾಮ್ ಎಲ್ಲ ಇವೆಲ್ಲ ಬಂದ್ಮೇಲೆ ಭಾರಿ ಈ ದೊಡ್ಡ ಬಿಸ್ನೆಸ್ ಆಗಿದೆ ಈಗ. ಹೌದೌದು, ದೊಡ್ಡ ಬಿಸ್ನೆಸ್ ಆಗಿದೆ. ಹಂಗಾಗಿ ಒಂದು ಕತ್ಸಲ ಯೋಚನೆ ಮಾಡ್ಬೇಕಷ್ಟೇ. ಮನೆಯಲ್ಲಿ ಇಲ್ಲ ನಾಯಿಗಳಿಗೆ ಒಂದ್ ಸ್ವಲ್ಪ ನೀವು ನಾನು ಓಪನ್ ಆಗಿ ಹೇಳ್ತೀನಿ, ಇದು ನಡೆದಿರೋ ಸತ್ಯ, ಇದಕ್ಕೆ ಆಧಾರ ಇದೆ. ಮನುಷ್ಯಂಗೆ ಸಾಯುವಂತ ಪರಿಸ್ಥಿತಿ ಬರ್ಲಿ, ಅವ್ನ ಕೈಲಾಗಿದ್ದಷ್ಟೇ ಒಂದ್ ಸ್ವಲ್ಪ ಅನ್ನ ಬೇಯಿಸ್ರಿ, 1-2 ಮೊಟ್ಟೆ, 1 ಪ್ಯಾಕೆಟ್ ಮೊಸರಾಕಿ ಚೆನ್ನಾಗಿ ಕಲಿಸ್ಬಿಟ್ಟು ತಗೊಂಡೋಗಿ ಎಲ್ಲೇ ನಾಯಿ ಇದಾವೋ ಶ್ವಾನಗಳು ಅದಕ್ಕೆ ಒಂದ್ ಸ್ವಲ್ಪ ಊಟ ಹಾಕಿದ್ರೆ ಸಾಕು, ಕರ್ಮ ಕಳೀತದೆ 100%. ಇನ್ನೇನು ಇನ್ನೊಂದು ವಾರದಲ್ಲಿ ಅವ್ನು ಸಾಯ್ಬೇಕು ಅಂತ ಒಂದು ಜಾಗದಲ್ಲಿ ಬರ್ದಿರ್ಕಿರ್ಲಿ, ಅದು ಉಲ್ಟಾ ಆಗುತ್ತೆ. ಯಾಕಂತಂದ್ರೆ ಶ್ವಾನ ಅನ್ನೋದು ಕಾಲಭೈರವನ ವಾಹನ. ಕಾಲವನ್ನೇ ಹಿಡಿದಲ್ಲಿ ಇಟ್ಕೊಂಡು ಕಾಲವನ್ನೇ ಬದಲಾವಣೆ ಮಾಡುವಂತ ಶಕ್ತಿ ಇರೋದು ಕಾಲಭೈರವನಿಗೆ ಮಾತ್ರ. ಅದಕ್ಕೆ ಕಾಲಾಧಿಪತಿ ಅಂತಾರೆ. ಹಂಗಾಗಿ ಎಲ್ಲೂ ಹೋಗ್ಬೇಡ್ರಿ. ನಿಮ್ಮ ಮೂಗ ಪ್ರಾಣಿಗಳಿಗೆ ಒಳ್ಳೇದ್ ಮಾಡ್ರಿ, ಊಟ ಹಾಕ್ರಿ, ಒಂದ್ ಸ್ವಲ್ಪ ನೀರ್ ಇಕ್ರಿ ಕುಡಿಯಕ್ಕೆ. ಪ್ರಾಣಿ ಪಕ್ಷಿಗಳು ಒಂದ್ ಸ್ವಲ್ಪ ಧಾನ್ಯ ಇಡ್ರಿ, ಮರ ಗಿಡಗಳು ಒಂದ್ ಚಮ್ ನೀರ್ ಹಾಕ್ರಿ ಸಾಕು. ಇದಿಷ್ಟು ಮಾಡ್ಕೊಂಡ್ರೆ ನಿಮ್ ಲೈಫಲ್ಲಿ ನಿಮ್ಗೆ ಯಾವ ತೊಂದ್ರೆ ಬರಲ್ಲ. ನೋಡಿ ಸತ್ಯ, ಕರೆಕ್ಟಾಗಿ ಹೇಳಿದ್ರು. ಮನುಷ್ಯನಿಗೆ ನೀನು ಎಷ್ಟೇ ಮಾಡು ಅವನ ನಿಯತ್ತಿರಲ್ಲ, ಹಾಳಾಗಿ ಹೋಗ್ಬಿಡುತ್ತೆ. ಅದೇ ಮೂಕ ಪ್ರಾಣಿಗಳಿಗೆ ಅವಕ್ಕೆ ನಾವೇನಾದರೂ ಮಾಡಿದ್ರೆ ನಮ್ಮ ಪೂರ್ವ ಜನ್ಮದ ಕರ್ಮನೂ ಕಳೀತದೆ, ಈ ಜನ್ಮದಲ್ಲಿ ಮಾಡೋ ಕರ್ಮನೂ ಕಳೀತದೆ. ಸೊ ಸರಿಯಾದ ಮಾತು ಹೇಳಿದ್ರು. ನೀವು ಯಾರಿಗೂ ನಮಸ್ಕಾರ ಹಾಕೋ ಅಗತ್ಯ ಇಲ್ಲ. ಗುರುಗಳಿಗೆ ನಮಸ್ಕಾರ ಹಾಕಿ, ನಿಮ್ಮ ಮನೆ ದೇವ್ರಿಗೆ ನಮಸ್ಕಾರ ಹಾಕಿ, ನಿಮ್ಮ ಗ್ರಾಮ ದೇವತೆಗೆ ನಮಸ್ಕಾರ ಹಾಕಿ, ಅಷ್ಟು ಸಾಕು ಅಂತ ಹೇಳ್ಬಿಟ್ಟು. ದೊಡ್ಡ ದೇವ್ರು ಯಾರು ಇಲ್ಲ, ಗುರುವಿಗಿಂತ ದೊಡ್ಡ ದೇವರು ಇನ್ನೊಬ್ರು ಯಾರು ಇಲ್ಲ. ಮತ್ತು ಗುರುವು ಇಲ್ಲದೆ ಈ ತಂತ್ರಗಳನ್ನು ಪ್ರಯೋಗಗಳನ್ನು ಮಾಡಲಿಕ್ಕೆ ಹೋಗಬೇಡಿ. ಆಮೇಲೆ ಯಾರೋ ಹೇಳಿದ್ರು ಏನು ಅಂತ ಹೇಳ್ಬಿಟ್ಟು ಯಾರ್ಯಾರೋ ನಂಬಕ್ಕೆ ಹೋಗಬೇಡಿ. ಸರಿಯಾದ ವ್ಯಕ್ತಿಗಳನ್ನ ಹಿಡ್ಕೊಂಡು ನಿಮ್ಗೆ ಏನು ಇನ್ಫಾರ್ಮೇಷನ್ ಬೇಕೋ ತೆಗೆದುಕೊಳ್ಳಿ. ಸೊ ಏನಾದರೂ ಇನ್ಫಾರ್ಮೇಷನ್ ಬೇಕಾದರೆ ನೀವು ಅಗತ್ಯ ಇದ್ದರೆ ನಾನು ಇವ್ರ ನಂಬರ್ನ ಶೇರ್ ಮಾಡ್ತೀನಿ, ಅವ್ರ ಒಪ್ಪಿಗೆ ಇದ್ದರೆ. ಖಂಡಿತ ಮಾಡಿ, ನಮ್ಮ ಕಡೆ ಸಹಾಯ ಮಾಡ್ಕೊಡ್ತೀವಿ. 4 ಜನ ಒಳ್ಳೇದಾದ್ರೆ ಅಷ್ಟೇ ಸಾಕು. ಯಾವುದೇ ಕಾರಣಕ್ಕೂ ಕೆಟ್ಟ ಯೋಚನೆಗಳೇನು ತಲೆಯಲ್ಲಿ ಹಿಡ್ಕೊಂಡು ಹೋಗ್ಬೇಡ್ರಿ. ನೋಡೋವಂಥ ಪ್ರತಿಯೊಬ್ಬರು ವಶೀಕರಣ ಅನ್ನೋದು ಒಂದು ಭಾಗ ಅಷ್ಟೇ. ಹಂಗಂತ ನಾವು ಪ್ರತಿಯೊಬ್ಬರನ್ನು ವಶೀಕರಣ ಮಾಡೋಕ್ಕೆ ಬರಲ್ಲ. ಇದರಲ್ಲಿ ನ್ಯಾಯಯುತವಾಗಿ ನೀತಿ ನೋಡ್ಬೇಕು. ಮೊದಲು ನ್ಯಾಯ ಇರಬೇಕು. ಇದನ್ನು ಮಾಡುವಂಥದ್ರಲ್ಲಿ ಒಂದು ಉದ್ದೇಶ ಇರಬೇಕು. ವಿನಾಕಾರಣ ಸುಮ್ಮನೆ ಅತ್ತೆ ಸೊಸೆ ಜಗಳ ಆಡ್ಬಿಟ್ಲು ವಶೀಕರಣ ಮಾಡ್ರಿ, ನಾನು ಹೆಂಡತಿ ಬೈದ್ಬಿಟ್ಲು ವಶೀಕರಣ ಮಾಡ್ರಿ, ಇವೆಲ್ಲ ನಡೆಯಲ್ಲ. ನ್ಯಾಯಯುತವಾಗಿರಬೇಕು. ನ್ಯಾಯ ಧರ್ಮ ಇದ್ರೆ ಮಾತ್ರ ಕೆಲಸ ಆಗ್ತವೆ. ಯಾವುದೇ ಒಂದು ವಿಚಾರ ಇರಲಿ. ತಾಂತ್ರಿಕ ವಿದ್ಯೆ ನಾವೇನೋ ಕಲ್ತ್ಬಿಟ್ಟಿದ್ದೀವಿ ಅಂದರೆ, ನಾನೇ ಅಲ್ಲ, ನಮ್ಮ ಮೇಲೆ ಇನ್ನೂ 1000 ಜನ ಗುರುಗಳಿರಲಿ, ಕಲ್ತ್ಬಿಟ್ಟಿದ್ದೀವಿ, ಸಿದ್ಧಿ ಆಗಿದೆ ಅಂದಿದ ತಕ್ಷಣ ಅವರು ಸೃಷ್ಟಿನ ಬದಲಾವಣೆ ಮಾಡೋಕ್ಕಾಗಲ್ಲ. ನೀವು ಹೇಳಿದ್ದೆಲ್ಲ ಕೆಲಸ ಮಾಡೋಕ್ಕೂ ಆಗಲ್ಲ. ಏನಂದರೆ ಕೆಲವರು ಹಿಂದೆ ಹಾಕ್ಬಾರ್ದು ಅಂತ ಮಾಡ್ಕೊಡ್ತಾರೆ ಅಷ್ಟೇ. ಬಟ್ ಕೆಲಸ ನಡೆಯೋದು ಭಾಳ ಮುಖ್ಯ ಆಗಿರ್ತವೆ. ಹಾಗಾಗಿ ಪ್ರತಿಯೊಂದೂ 100% ಯಾರೂ ಗ್ಯಾರಂಟಿ ಕೊಡಲ್ಲ. ಆ ಥರ ಕೊಟ್ಟರೆ ಅವರು ಪಕ್ಕ ಫೇಕು.